ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಅವರ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿತೆ ಪಲ್ಲವಿ ಡಿಜಿಪಿ ಅವರ ಪತ್ನಿಯನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ನಿವೃತ್ತ ಐಜಿಪಿ ಅವರ ಪತ್ನಿ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ನಿನ್ನೆ ರಾತ್ರಿ ಜಡ್ಜ್ ಮುಂದೆ ಅವರನ್ನು ಹಾಜರುಪಡಿಸಲಾಗಿತ್ತು. ಪ್ರಕರಣ ಸಂಬಂಧ ಕೊಲೆ ಆರೋಪಿ ಪಲ್ಲವಿಯನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು. 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಜಡ್ಜ್ ಜಿವಿ ಲತಾದೇವಿ ಆದೇಶವನ್ನು ಹೊರಡಿಸಿದ್ದಾರೆ. 14 ದಿನಗಳ ಕಾಲ ಕಾನೂನಿನ ಕಸ್ಟಡಿಗೆ ಕೊಟ್ಟಿದ್ದಾರೆ. ಮೇ 3ನೇ ತಾರೀಕುವರೆಗೂ ಪಲ್ಲವಿ ಅವ್ರಿಗೆ ಸದ್ಯ ಪರಪ್ಪನ ಅಗ್ರಹಾರ ಜೈಲ ಗತಿ. ಪತಿ ಕೊಂದ ಪಲ್ಲವಿಗೆ ಸ್ವಲ್ಪನೂ ಪಶ್ಚಾತ್ತಾಪ ಇದ್ದಂಗೆ ಕಾಣ್ತಾ ಇಲ್ಲ. ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಮಾತಾಡಿದ್ದಾರೆ. ಪಶ್ಚಾತ್ತಾಪ ಅಂತೂ ಮುಖದ ಮೇಲೆ ಇಲ್ಲ. ಭೀಕರ ಕೊಲೆ. ಕೇಳಿಸ್ಕೊಳ್ಳಿ ಅವ್ರು ಏನು ಹೇಳ್ತಾರೆ. ಮಂಜು ಹಿಂದೆ ಓಪನ್ ಮಾಡು. ಡೊಮೆಸ್ಟಿಕ್ ವೈಲೆನ್ಸ್ ಮೇಡಮ್ ಸ್ವಲ್ಪ ಮಂಜು ಹಿಂದೆ ಓಪನ್ ಮಾಡು. ಡೊಮೆಸ್ಟಿಕ್ ವೈಲೆನ್ಸ್ ಕೊಂದಿದ್ದೀನಿ, ಒಂದು ಜೀವ ತೆಗೆದಿದ್ದೀನಿ, ಒಂದು ಸಾವಾಗಿದೆ. ಇದು ಯಾವುದ್ರ ಬಗ್ಗೆನೂ ಆಕೆಗೊಂದು ಸ್ವಲ್ಪ ಪಶ್ಚಾತ್ತಾಪ ಇಲ್ಲ. ಒಂದು ಕೌಟುಂಬಿಕ ಹಿಂಸೆ ರೂಪ ಡೊಮೆಸ್ಟಿಕ್ ವೈಲೆನ್ಸು, ಮಾನಸಿಕ ನಿಂದನೆ, ಅದು ಇದು ಮಾಡೋದು ಅಂತ. ಪತಿ ಪತ್ನಿ ನಡುವೆ ಡೊಮೆಸ್ಟಿಕ್ ವೈಲೆನ್ಸು ಅನ್ನೋದೊಂದು ಗಂಭೀರ ಆರೋಪನೇ ನಿಜ. ಬಟ್ ಡೊಮೆಸ್ಟಿಕ್ ವೈಲೆನ್ಸ್ಗೆ ಮುಖಕ್ಕೆ ಬಟ್ಟೆ ಸುತ್ತಿ ಚಾಕುವಿಂದ ಚುಚ್ಚಿ ಕೊಂದು ಬಿಸಾಡೋದು ಅಲ್ಲವಲ್ಲ ನ್ಯಾಯ ನೀತಿ. ಪೊಲೀಸರಾಗಿ ಕಾನೂನು ಪರಿಪಾಲಕರ ಒಬ್ಬರ ಹೆಂಡತಿಯಾಗಿ ಹೆಂಗೆ ಇದನ್ನು ಡೀಲ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ವಾ? ಕಂಪ್ಲೇಂಟು ಕೇಸು ಏನು ನಡೆಯಲ್ಲ, ಇವರು DGIGP ಆಗಿರೋರು ಅದಕ್ಕೆ ಯಾರು ಕನ್ಸಿಡರ್ ಮಾಡಲ್ಲ ಅಂತಾನ. ಬಟ್ DGIGP ಆಗಿ ಕೆಲಸ ಮಾಡಿದ್ದ ಓಂ ಪ್ರಕಾಶ್ ಅವರ ಅತೀ ಬೀಭತ್ಸ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಂಡತಿ ಕತೆ ಹಿಂಗೆ, ಮಗಳ ಕತೆ ನಿಮಾನ್ಸಿಗೆ ದಾಖಲು ಮಾಡಿದ್ದಾರೆ. ಕೃತಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. HSR ಲೇಔಟ್ ಪೊಲೀಸರು ಮಾನಸಿಕವಾಗಿ ಸಂಪೂರ್ಣವಾಗಿ ಕುಗ್ಗೋಗಿದ್ದಾರಂತೆ, ಖಿನ್ನತೆಗೊಳಗಾಗಿದ್ದಾರಂತೆ. ಆ ಹಿನ್ನೆಲೆಯಲ್ಲಿ ಅವರನ್ನು ನಿಮಾನ್ಸ್ಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತದೆ. ಮಾನಸಿಕ ಅಸ್ವಸ್ಥತೆ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡಬೇಕು. ಸುಮ್ಮನೆ ಹೇಳಿದ್ರೆ ಒಪ್ಕೊಂಡು ಬಿಡೋದಕ್ಕಾಗೋದಿಲ್ಲ. ವೈದ್ಯರು ಖಚಿತಪಡಿಸಬೇಕು. ಮಾಹಿತಿಯನ್ನು ಪಡೆದು ಮುಂದಿನ ತನಿಖೆಯನ್ನು ಪೊಲೀಸರು ಮುಂದುವರಿಸ್ತಾರೆ. ಸದ್ಯ ನಿಮಾನ್ಸ್ಗೆ ಕಳಿಸಿದ್ದಾರೆ. FIR ಕಾಪಿನಲ್ಲೇ ಇದೆಯಲ್ಲ, ಅವ್ರ ಪುತ್ರನೇ ಬರೆದಿದ್ನಲ್ಲ. ಇಬ್ಬರು ಕೂಡ ಮಾನಸಿಕವಾಗಿ ಏನೋ ಖಿನ್ನತೆಯಲ್ಲಿದ್ದಾರೆ, ಹಾಗಾಗಿ ಕೊಲೆ ಮಾಡಿರೋ ಸಾಧ್ಯತೆ ಇದೆ ಅಂತ. ಆ ಮಾನಸಿಕ ಖಿನ್ನತೆ ನಿಜಾನಾ ಅಥವಾ ಕೇಸಿಗೆ ಏನಾದರೂ ಸುಲಭ ಆಗುತ್ತೆ, ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಪದ ಬಳಕೆ ಆಗಿರಬಹುದಾ? ಸಾಮಾನ್ಯವಾಗಿ ಇಂಥದ್ದೆಲ್ಲ ಮಾಡ್ತಾರೆ. ಮಾನಸಿಕ ಖಿನ್ನತೆ ಅಂದಿದ ತಕ್ಷಣ ಅಲ್ಲಿ ಕನ್ಸಿಡ್ರೇಷನ್ ಇರುತ್ತೆ. ಇವರು ಮಾನಸಿಕ ಅಸ್ವಸ್ಥರಿದ್ದಾರೆ, ಇವರು ಕೊಲೆ ಮಾಡೋದಕ್ಕೆ ಅವ್ರ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದೇ ಕಾರಣ ಅಂತೆಲ್ಲ ಪಾಯಿಂಟ್ಸ್ಗಳು ಬರುತ್ತೆ ಅನ್ನೋ ಕಾರಣಕ್ಕೆ ಇದು ಇನ್ಕ್ಲೂಡೆಡ್ ಅಲ್ಲ. ನಿಜವಾಗ್ಲೂ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ. ನಿಮಾನ್ಸ್ನ ವೈದ್ಯರು ಹೇಳ್ತಾರೆ, ಅವ್ರು ಕಳಿಸಿದ್ದಾರೆ, ಇವರೇನೋ ಮಾನಸಿಕ ಅಸ್ವಸ್ಥೆ ಅಂತೆ, ನೋಡಿ ಚೆಕ್ ಮಾಡಿ ಅಂತ. ಚೆಕ್ ಮಾಡಿಸ್ಕೊಂಡು ಬರ್ತಾರೆ. ಒಂದು ವೇಳೆ ಮಾನಸಿಕ ಅಸ್ವಸ್ಥೆನೇ ಹೌದು ಅಂತಂದರೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಅಲ್ಲ ಅಂತಂದರೆ ಪೊಲೀಸರು ಟ್ರೀಟ್ಮೆಂಟ್ ಕೊಡಬೇಕು. ಏನಾಗುತ್ತೆ ಮುಂದೆ ಕಾದು ನೋಡಬೇಕು. ಸದ್ಯಕ್ಕೆ ಪ್ರಕರಣದ ಈ ಕ್ಷಣದ ಅಪ್ಡೇಟ್ಸ್ ಹಿಂಗಿದೆ. ಇನ್ನು ಈ ಪ್ರಕರಣವನ್ನು ಈಗಾಗಲೇ CCBಗೆ ವರ್ಗಾವಣೆ ಮಾಡಲಾಗಿದೆ. ನಿವೃತ್ತ DGP ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣವನ್ನು CCB ಪೊಲೀಸರು ಇವತ್ತಿನಿಂದ ತನಿಖೆ ಮಾಡ್ತಾರೆ. HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. HSR ಲೇಔಟ್ ಪೊಲೀಸರು ಅದರ ತನಿಖೆಯ ಹೊಣೆಯನ್ನು ಈವರೆಗೆ ಹೊತ್ತುಕೊಂಡಿದ್ರು. ಆದರೆ ಹೈ ಪ್ರೊಫೈಲ್ ಕೇಸು, ಕರ್ನಾಟಕ ರಾಜ್ಯದ DGIGPಯ ಕೆಲಸ ನಿರ್ವಹಿಸಿದ್ದ ವ್ಯಕ್ತಿಯ ಕೊಲೆ ಇದು. ಹಾಗಾಗಿ ಇದನ್ನು CCBಗೆ ವಹಿಸ್ತಾ ಇದ್ದೀವಿ ಅಂತ ಪೊಲೀಸ್ ಆಯುಕ್ತ B ದಯಾನಂದ್ ಆದೇಶ ಹೊರಡಿಸಿದ್ದಾರೆ. ಸೊ ಇವತ್ತಿನಿಂದಲೇ CCB ತನಿಖೆ ಆರಂಭ ಆಗುತ್ತೆ. CCB ಎಂಟರ್ ಆಗ್ತಾರೆ. CCBಗೆ ಕೇಸ್ ಫೈಲ್ ಹಸ್ತಾಂತರ ಆಗುತ್ತೆ. ಏನೇನು ಸಾಕ್ಷ್ಯಗಳು ಸಿಕ್ಕಿದೆ, ಸ್ಥಳದಲ್ಲಿ ಏನೇನು ಸಿಕ್ಕಿದೆ, ಪ್ರಾಥಮಿಕ ಮಾಹಿತಿ ಅಂತ ನಾವೇನು ಕರಿತೀವಿ ಅಥವಾ ರಿಪೋರ್ಟ್ಸ್ಗಳು, ಇವೆಲ್ಲ CCBಗೆ ವರ್ಗಾವಣೆ ಆಗುತ್ತೆ. ಆಮೇಲೆ CCB ಪೊಲೀಸರು ಈ ತನಿಖೆಯನ್ನು ಕಂಟಿನ್ಯೂ ಮಾಡ್ತಾರೆ. ಒನ್ಸ್ ಅಗೇನ್ ಸೇಮ್ ಕಂಟಿನ್ಯೂ ಆಗುತ್ತೆ. CCB ಅವ್ರ ಕೈಗೆ ವರ್ಗಾವಣೆ ಆಗಿರೋದ್ರಿಂದ ಏನು ಬದಲಾವಣೆ, ಏನು ವ್ಯತ್ಯಾಸ, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, 2 ಪ್ರಮುಖ ಪ್ರಶ್ನೆಗಳು. ಒಂದು, ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಾರೆ, ಪಶ್ಚಾತ್ತಾಪ ಇಲ್ಲ, ಇನ್ನೊಬ್ಬರನ್ನ ನಿಮಾನ್ಸ್ಗೆ ಹಾಕಿದ್ದಾರೆ, ಅದು ಒಂದು ಕಡೆಲಾದರೆ ಈಗ CCBಗೆ ವರ್ಗಾವಣೆ ಆಗಿದೆ. HSR ಲೇಔಟ್ ಪೊಲೀಸರು ಈ ಪ್ರಕರಣವನ್ನು ತನಿಖೆ ಮಾಡೋದಕ್ಕೂ CCB ಈ ಪ್ರಕರಣವನ್ನು ತನಿಖೆ ಮಾಡೋದಕ್ಕೂ ಏನು ವ್ಯತ್ಯಾಸ, ಏನಂಥ ಮೇಜರ್ ವ್ಯತ್ಯಾಸಗಳು ನಾವು ಕಾಣಬಹುದು ವೆಂಕಟೇಶ್? ಪ್ರಣೋತ್, ಏನಂತಂದರೆ ಗಂಡನನ್ನು ಹತ್ಯೆ ಮಾಡಿದ ನಂತರ ಪತ್ನಿಯ ಮುಖದಲ್ಲಿ ಸ್ವಲ್ಪವೂ ಕೂಡ ಅವರಿಗೆ ಪಶ್ಚಾತ್ತಾಪ
ಮನಸ್ಥಿತಿ ಕಾಣಲಿಲ್ಲ. ಜೊತೆಗೆ ಮಗಳಿಗೂ ಕೂಡ ಅಪ್ಪನನ್ನು ಕಳೆದುಕೊಂಡಿದ್ದೀನಿ ಅನ್ನುವಂಥ ಫೀಲಿಂಗ್ ಕೂಡ ಇಲ್ಲ. ನಿನ್ನೆಯೂ ಕೂಡ ಮಾಧ್ಯಮಗಳ ಮುಂದೆ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನುವಂಥ ಒಂದು ಪದವನ್ನು ಬಳಕೆ ಮಾಡ್ತಾ ಇದ್ರು. ಕೃತಿ ಕೂಡ ಯಾವುದೇ ರೀತಿಯಾದಂಥ ಒಂದು ನೋವು ಕೂಡ ಇರಲಿಲ್ಲ. ಇಷ್ಟಾದರೂ ಕೂಡ ಕನಿಷ್ಠ ಅವರು ತಂದೆಯನ್ನು ಕೊನೆಯ ಬಾರಿ ನೋಡಬೇಕು, ಗಂಡನನ್ನು ನೋಡಬೇಕು ಅನ್ನುವಂತಹ ಒಂದು ಮಾತನ್ನು ಕೂಡ ಅವರು ಹೇಳಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ನಿಜಕ್ಕೂ ಬೇಸರದ ಸಂಗತಿ. ಹತ್ಯೆಯನ್ನು ಇಷ್ಟು ಬ್ರೂಟಲ್ ಆಗಿ ಮರ್ಡರ್ ಮಾಡಿದ್ರು ಅನ್ನೋಂಥದ್ದನ್ನು ದೃಶ್ಯಗಳಲ್ಲಿ ಕೂಡ ನಾವು ನೋಡಿದ್ರಿ. ಘಟನೆಗೆ ಸಂಬಂಧಪಟ್ಟಂತೆ ಮಗ ಕೂಡ ದೂರನ್ನು ಕೊಟ್ಟಿದ್ದಾರೆ. HSR ಲೇಔಟ್ ಪೊಲೀಸರು ದೂರನ್ನು ದಾಖಲಿಸಿಕೊಂಡು ಪ್ರಾಥಮಿಕವಾಗಿ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂಥದ್ದು. ಸೊ ಈಗ ಅಧಿಕೃತವಾಗಿ CCBಗೆ ಕೂಡ ಒಂದು ಕೇಸ್ ವರ್ಗಾವಣೆಯಾಗಿದೆ. ಈಗ HSR ಲೇಔಟ್ ಪೊಲೀಸರು ಏನೆಲ್ಲ ಒಂದು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ, ಆರೋಪಿತೆಯಿಂದ ಏನೆಲ್ಲ ಹೇಳಿಕೆಗಳನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನ ಎಲ್ಲವೂ ಕೂಡ ಪಡೆದುಕೊಳ್ತಾರೆ. ನ್ಯಾಯಾಧೀಶರ ಮುಂದೆ ನಿನ್ನೆ ಹಾಜರುಪಡಿಸಿ 14 ದಿನಗಳ ಕಾಲ ಒಂದು ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಟ್ಟಿದ್ರು. ಈಗ ಮಹಿಳಾ ಸಂರಕ್ಷಣಾ ದಳ CCB ವಿಂಗ್ ಏನಿದೆ ಆ ಒಂದು ದಳ ಕೂಡ ಈಗ ಇವ್ರನ್ನ ವಿಚಾರಣೆ ಮಾಡುತ್ತೆ. ಈಗ ಬಾಡಿ ವಾರೆಂಟ್ ಮೇಲೆ ಅವ್ರನ್ನ ವಶಕ್ಕೆ ಪಡೆದು 14 ದಿನಗಳ ಕಾಲ ಏನು ಅವರಿಗೆ ಒಂದು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ರು, ಈಗ ಅವರು ಜೈಲಿನಲ್ಲಿ ಇದ್ದಾರೆ. ಹಾಗಾಗಿ ಅವ್ರನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸಹಜವಾಗಿಯೇ ಕೂಡ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಾಗಿ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ, ಸೊ ಆಗಬೇಕು ಅಂತ ಹೇಳಿ ಕೂಡ ಅವರ ಮಗ ಕೂಡ ನಿನ್ನೆ ಹೇಳಿದ್ರು. ಅದೇ ವಿಶ್ವಾಸ ನನಗಿದೆ ಅಂತ ಹೇಳಿ ಮತ್ತೆ ದೂರನ್ನು ಕೊಡುವಂಥ ವೇಳೆಯಲ್ಲಿ ಕೂಡ ಅವರು ಮಾನಸಿಕ ಸ್ಥೀಮಿತವನ್ನು ಕಳೆದುಕೊಂಡಿದ್ರು, ಪದೇ ಪದೇ ಜಗಳ ಮಾಡ್ತಾ ಇದ್ರು ಅಂತ ಕೂಡ ಹೇಳಿದ್ದಾರೆ. ಈ ಒಂದು ಪದ ಎಲ್ಲೋ ಒಂದು ಕಡೆ ತಾಯಿ ಮತ್ತು ಮಗಳನ್ನ ಸಹೋದರಿಯನ್ನ ರಕ್ಷಣೆ ಮಾಡಿಕೊಳ್ಳುವಂಥ ಉದ್ದೇಶ ಏನಾರ ಇದೆಯಾ ಅಂತ. ಯಾಕಂತ ಹೇಳಿದ್ರೆ ಆ ಒಂದು ಕಂಪ್ಲೇಂಟ್ ಆದ ನಂತರ ಕೃತಿಯನ್ನು ಕೂಡ ನಿಮ್ಹಾನ್ಸ್ಗೆ ಸೇರಿಸಿ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಅವರ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಿದ್ದಾರೆ, ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳಿ. ಸೊ ಈ ಒಂದು ಕೇಸ್ಗೆ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತಹ ಸರ್ಟಿಫಿಕೇಟ್ ಏನಾದರೂ ಸಿಗುತ್ತಾ, ಅಥವಾ ತಾಯಿ ಜೊತೆ ಸೇರಿ ಒಂದು ಹತ್ಯೆಯನ್ನು ಮಾಡಿದ್ದಾರೆ ಅನ್ನುವಂಥ ಪ್ರಕರಣ ಸಂಬಂಧಪಟ್ಟಂತೆ ಅವರು ಆರೋಪಿತ ಆಗ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿದೆ. ಸದ್ಯಕ್ಕೆ CCB ಪೊಲೀಸರು ಈ ಒಂದು ಕೇಸನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ, ಮತ್ತು ಸಂಬಂಧಪಟ್ಟಂತಹ ಸಾಕ್ಷಿಗಳೇನಿದೆ, ಈಗಾಗಲೇ ವಶಪಡಿಸಿಕೊಂಡಿರುವಂಥ ವಸ್ತುಗಳು ಈ ಕೊಲೆಗೆ ಎಷ್ಟು ಪೂರಕವಾಗಿದೆ ಮತ್ತು ಎಷ್ಟು ಅಂಶಗಳು ಇದರಲ್ಲಿ ಒಳಗೊಂಡಿದೆ ಅನ್ನೋಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸದ್ಯ ಈಗ ಅವ್ರನ್ನ ಬಾಡಿ ವಾರೆಂಟ್ ಮೇಲೆ ಪಡೆದುಕೊಂಡು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲಿವರೆಗೂ ಕೂಡ ಏನು ತನಿಖೆಗೆ ಇವರು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಅದನ್ನೆಲ್ಲವನ್ನೂ ಕೂಡ ಪಡೆದುಕೊಂಡು ತನಿಖೆ ಮಾಡುವಂಥ ಕೆಲಸವನ್ನು CCB ಅಧಿಕಾರಿಗಳು ಮಾಡ್ತಾರೆ. ಪ್ರಣುತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.